ಕರೋಶಿ ಗ್ರಾಮದ ಸುಪುತ್ರ ವೀರಯೋಧ ಮಾರುತಿ ವಸಂತ್ ಗಿರಿಜವಗೋಳ್ ಇವರು ಭಾರತೀಯ ಸೇನೆಯಲ್ಲಿ 18 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಸೇವಾನಿವೃತ್ತಿಯಾಗಿ ತನ್ನ ಸ್ವಗ್ರಾಮಕ್ಕೆ ಆಗಮಿಸಿದ ಪ್ರಯುಕ್ತವಾಗಿ ಅವರಿಗೆ ಸತ್ಕರಿಸಿ ಅದ್ಧೂರಿಯಾಗಿ ಸ್ವಾಗತಿಸಲಾಯಿತು. ಕರೋಶಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಗಣ್ಯರು, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಕುಟುಂಬದ ಸದಸ್ಯರು, ಸಂಬಂಧಿಕರು, ಗೆಳೆಯರು ಹಾಗೂ ಅಪಾರ ಸಂಖ್ಯೆಯಲ್ಲಿ ಗ್ರಾಮಸ್ಥರು ಶಾಲಾ ಶ್ರೀಫಳ ನೀಡಿ ಸತ್ಕರಿಸಿ ಭಾವಿ ನಿವೃತ್ತ ಜೀವನಕ್ಕೆ ಶುಭವನ್ನು ಹಾರೈಸಿದರು. ಈ ಸಂದರ್ಭದಲ್ಲಿ ಶಿಕ್ಷಕರಾದ ರಾಜು ದೇವಋಷಿ, ಚೇತನ್ ಹೊನ್ಗೋಳ್, ಗಂಗಾಧರ್ ದೇವಋಷಿ, ಶಿಕ್ಷಕ ರಮೇಶ್ ಹಳಿಜೋಳ್ ಮಾತನಾಡಿ 18 ವರ್ಷಗಳ ಕಾಲ ದೇಶ ಸೇವೆ ಮಾಡಿದ ಮಾರುತಿಯವರ ಕಾರ್ಯ ಶ್ಲಾಘನೀಯ. ಗಡಿಯಲ್ಲಿ ಸೇವೆ ಸಲ್ಲಿಸುವ ಸೈನಿಕರ ತ್ಯಾಗದಿಂದ ನಾವು ನೆಮ್ಮದಿಯಿಂದ ಜೀವನ ಬದುಕುತ್ತಿದ್ದೇವೆ. ಮಾರುತಿಯವರ ಆದರ್ಶ ಪಡೆದುಕೊಂಡು ಗ್ರಾಮದ ಇನ್ನಿತರ ಯುವಕರು ದೇಶ ಸೇವೆಗಾಗಿ ಮುಂದೆ ಬರಬೇಕು ಎಂದು ಹೇಳಿ ಶುಭವನ್ನು ಹಾರೈಸಿದರು. ಈ ಸಂದರ್ಭದಲ್ಲಿ ತಂದೆ ವಸಂತ ಗಿರಿಜವಗೋಳ್, ತಾಯಿ ರತ್ನವ್ವ, ಸಹೋದರ ಮಹಾದೇವ, ಮನೋಹರ ಹಾಗೂ ಪತ್ನಿ ಲಕ್ಷ್ಮಿ, ಮಗಳು ನಳಿನಿ, ಶ್ರಾವಣಿ, ಶಶಿಕಲಾ, ಮಹಾದೇವ್ ಗಿರಿಜವಗೋಳ್, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸಂಜಯ್ ಕಾಂಬ್ಳೆ, ಚಂದ್ರಕಾಂತ್ ಮಜಲಟ್ಟಿ, ರಮೇಶ್ ಚಿಂಚನಿ, ರೋಹಿತ್ ಮಜಲಟ್ಟಿ, ಶಿವಪ್ಪ ಮಲಾಯ್ಗೋಳ್, ಗಣೇಶ್ ಶಿಂಗೆ, ಬಜರಂಗ್ ಖಾತೆದಾರ್, ರಾಜು ಯಲ್ನಾಯಕ್, ರಾಜು ತೋರನಹಳ್ಳಿ, ಪರಶುರಾಮ್ ದೇವಋಷಿ, ಮಾರುತಿ ಸನದಿ, ಮುತ್ತು ಜಮಾದಾರ್, ಮನೋಜ್ ನಡುಗೇರಿ ಸೇರಿದಂತೆ ಗಿರಿಜವಗೋಳ್ ಬಂಧುಗಳು ಹಾಗೂ ಸಮಾಜದ ಹಿರಿಯ ಬಾಂಧವರೆಲ್ಲರೂ, ಗ್ರಾಮಸ್ಥರೆಲ್ಲರೂ ಭಾಗಿಯಾಗಿದ್ದರು. ನಾನು ಮಾರುತಿ ಗಿರಿಜವಗೋಳ್, ಕರೋಶಿ ಗ್ರಾಮದವನು ಹಾಗೂ ನಾನು 2008ರಲ್ಲಿ ಜಾಯ್ನ್ ಆಗಿದ್ದೆ. ನಾನು 18 ವರ್ಷ ನೌಕರಿ ಮಾಡಿ ಈಗ ನನ್ನ ತವರು ಊರಿಗೆ ಬಂದಿದ್ದೇನೆ. ಹಾಗೂ ನಾನು ಜಮ್ಮು ಕಾಶ್ಮೀರ್ ಹಾಗೂ ಪುನಃ ಬೆಳಗಾವಿ ಹಾಗೂ ಪಂಜಾಬ್ ಈ ಕಡೆ ಎಲ್ಲ ನಾನು ನನ್ನ ಸರ್ವಿಸ್ ಮಾಡಿ ಈಗ ನಾನು ಯಾವ ಬಟಾಲಿಯನ್ ರೀ? ನಂದು 115 ಮಾರ್ಜ್ಮೆಂಟ್. ಈಗ ಏನಾಗಿ ರಿಟೈರ್ ಆದ್ರಿ ಅಂದರೆ ಲಾಸ್ಟ್ ಪೋಸ್ಟ್? ಈಗ ನಾನು ಲೆಸ್ನೇಕ್ ಅಂತ ರಿಟೈರ್ ಆಗಿದೆ ಸರ್. ಹಾಂ. ಈಗ ಯಾವ ಥರ ಅನ್ನಿಸ್ತಾ ಇದೆ ನೀವು ರಿಟೈರ್ಡ್ ಆಗಿ ಮರಳಿ 18 ವರ್ಷ ನಂತರ ಮನೆಗೆ ಬಂದಿರಿ ಊರಿಗೆ? ಒಂಥರ ಖುಷಿನೂ ಆಗ್ತಿದೆ, ಒಂಥರ ತುಕ್ಕೂರಾಗಿದೆ. ಯಾಕೆ ದೇಶವೇ ಮಾಡಿ ಬಂದಿದ್ದೇನೆ. ಎಲ್ಲರೂ ಗುರುವರೆಲ್ಲರೂ ಅವ್ರ ಜೊತೆ ಇರಬೇಕಂತ ಆಸೆ. ಅದಕ್ಕೆ ನಾನು ಈಗ ಮುಂದಿನ ದಿನಮಾನಗಳಲ್ಲಿ ಈಗ ಇಲ್ಲಿ ಸಮಾಜ ಸೇವೆ, ಆಮೇಲೆ ಕುಟುಂಬ ಜೊತೆ ನೋಡಿ ನಾವು ಸಮಾಜ ಸೇವೆ ಮತ್ತು ಒಳ್ಳೆ ಕೆಲಸಗಳನ್ನು ಮಾಡ್ಕೊತ ಬಂದು ಎಲ್ಲರ ಜೊತೆ. ಯುವಕರಿಗೆ ಏನು ಹೇಳಿ ಬಯಸ್ತೀರಿ? ಈಗ ಯುವಕರಿಗೆ ಅಂದರೆ ದೇಶ ಸೇವೆ, ಅವರು ಆರ್ಮಿ ಜಾಯ್ನ್ ಆಗಬೇಕು, ಎಲ್ಲರೂ ಮುಂದೆ ಬರಬೇಕು ದೇಶ ಮಾಡಲಿಕ್ಕೆ. ಜಾಯ್ನ್ ಆಗಬೇಕು. ಅದೇ ಸ್ಪಟ್ಟೆ ಜಾಯ್ನ್ ಆಗಿ ಮುಂದೆ ದೇಶ ಮಾಡಲಿಕ್ಕೆ ಅವರಿಗೆ ಮುಂದೆ ಬರಬೇಕು ಅಂತ ಹೇಳ್ತೀನಿ. ನಮ್ಮ ಸಮಾಜದ ಮತ್ತು ಈ ಊರಿನ ಸುಪುತ್ರರಾಗಿರ್ತಕ್ಕಂಥ ಗಿರಿಜವಗೋಳ್ ಕಳೆದ 18 ವರ್ಷಗಳಿಂದ ದೇಶ ಸೇವೆಯನ್ನು ಮಾಡಿ ಇವತ್ತು ತಮ್ಮ ಮರಳಿ ಸೇವಾ ನಿವೃತ್ತಿಯನ್ನು ಹೊಂದಿದ್ದಾರೆ. ಅದಕ್ಕೆ ನಮ್ಮ ಊರಿನ ಪ್ರಮುಖರೆಲ್ಲರೂ ಕೂಡಿಕೊಂಡು, ನಮ್ಮ ಸಮಾಜದ ಪ್ರಮುಖರೆಲ್ಲ ಕೂಡಿಕೊಂಡು, ಅವರ ಮನೆತನದ ಎಲ್ಲ ಹಿರಿಯರು ಆಶೀರ್ವಾದ ಇವ್ರ ಮೇಲಿದೆ. ಅದಕ್ಕೆ ಇವರು ಸುಪುತ್ರರು ಇನ್ನು ಮುಂದೆ ದೇಶ ಸೇವೆ ಮಾಡಿ ನಮ್ಮ ಸಮಾಜದ ಸೇವೆ ಮಾಡಲಿ, ಊರಿನ ಸೇವೆ ಮಾಡಲಿ ಅಂತೇಳಿ ನಾನು ವಿನಂತಿಯನ್ನು ಕೇಳ್ಕೊಳ್ತೇನೆ. ಧನ್ಯವಾದಗಳು. ನಮಸ್ಕಾರ. ಇವತ್ತಿನ ದಿನ ನಮ್ಮ ಗ್ರಾಮದ ಸುಪುತ್ರ, ನಮ್ಮ ಸಮಾಜದ ಸುಪುತ್ರರಾದಂಥ ಮಾರುತಿ ವಸಂತ್ ಗಿರಿಜವಗೋಳ್ ಅವರು 18 ವರ್ಷಗಳ ಕಾಲ ನಮ್ಮ ದೇಶ ಸೇವೆ ಮಾಡಿ ಊರಿಗೆ ಮರಳಿರ್ತಾರೆ. ಅವರ ಮುಂದಿನ ಜೀವನ ಸುಖಕರವಾಗಿರಲಿ, ಸಮೃದ್ಧವಾಗಿರಲಿ, ಅವರು ಇನ್ನೂ ಉನ್ನತ ಹಂತಗಳಿಗೆ ಹೋಗಲಿ, ಬೇರೆ ಎಕ್ಸ್ ಆರ್ಮಿ ಕೋಟಾದಲ್ಲಿ ಹೊಸ ಕೆಲಸಗಳನ್ನು ಪಡೆದುಕೊಳ್ಳಿ ಅಂತ ಹೇಳಿ ಹಾರೈಸ್ತೀವಿ. ಇದರಿಗೆ ಪಾದಗಳಲ್ಲಿ ನನ್ನ ನಮನಗಳು. ಮೊದಲನ ನಾವು SSLC ಇದ್ದಾಗ 11 ಜನ ಪಾಸ್ ಆಗಿದ್ವಿ. 48 ಜನ ಪರೀಕ್ಷೆ ಬರೆದಿದ್ವಿ, ಕೇವಲ 11 ಜನ ಪಾಸ್ ಆಗಿದ್ವಿ. ಇವಾಗಿನ ಥರ SSLC ರಿಸಲ್ಟ್ ಬರ್ತಿರಲಿಲ್ಲ. ವಸಂತ್ ಕಕ್ಕ ನಮ್ಮ ಅಪ್ಪನ ದೋಸ್ತರು. ಇಲ್ಲೇ ಒಂದು ಸಣ್ಣ ಮನೆ ಇತ್ತು, ಆ ಮನ್ಯಾಗ ಬಂದು ನಾನು ಕೂತು ಅಭ್ಯಾಸ ಮಾಡ್ತಿದ್ವಿ ನಿಮ್ಮ ಜೊತೆ. ನಾವೆಲ್ಲ ಭಾಳ ಬಡತನದಾಗ ಹುಟ್ಟಿದವರು. ಇವತ್ತು ನನ್ನ ಫ್ರೆಂಡ್ ಆರ್ಮಿ ಸೇವೆ ಮುಗಿಸ್ಕೊಂಡು ಬಂದಿದ್ದ ಅಂತ ನಂಗೆ ಗೊತ್ತಾಯ್ತು. ಅವ್ನು ಆ್ಯಕ್ಚುಲಿ ನನ್ನ ಕರೆದಿಲ್ಲ, ಆದರೂ ಓಡಿ ಬಂದ. ನಾನು ಬಹುಶಃ ಅವ್ನು ಕರೆಕ್ಟ್ ಟೈಮ್ ಸಿಕ್ಕಿಲ್ಲ. ನಾವೆಲ್ಲರೂ ದೇಶ ಸೇವೆ ಮಾಡೋರಿಗೆ ಭಾಳ ಬೆಲೆ ಕೊಡಬೇಕು. ಯಾವ ಥರ ಅವ್ರು ಸೇವೆ ಮಾಡ್ಬೇಕಂದ್ರೆ, ನಾವು ಎಲ್ಲೋ ಬ್ಯಾಂಕ್ ಹೋಗಿದ್ದೀವಿ, ಲೈನ್ನಾಗ ಅವ್ರು ಬಂದ್ರೆ ನಮ್ಮ ಸಾಲ ಬಿಟ್ಟು ಕೊಡ್ಬೇಕು. ನಾವು ಎಲ್ಲೋ ಒಂದು ಮದುವೆ ಹೋಗಿದ್ದವ್ರು ಯಾರೋ ಬಾರ್ಮೇವ್ ಬಂದಂದ್ರೆ ಹಿಂದೆ ಸರ್ದು ಊಟದ ತಾಟ್ ಕೊಡ್ಬೇಕು. ನಾವೆಲ್ಲರೂ
ಇವತ್ತು ಮನ್ಯಾಗ ಚಂದ ನಿದ್ದೆ ಮಾಡಿದೆವು, ನಮ್ಮ ಹೆಂಡತಿ ಮಕ್ಕಳು ಆರಾಮದಾರ ಅಂದ್ರೆ ಅದಕ್ಕೆ ಕಾರಣ ಇವರು. ನಂಗೆ ಗೊತ್ತಾದ ತಕ್ಷಣ ಓಡಿ ಬಂದೆ, ನಾ ಬೇರೆ ಏನೂ ಸಿಗಲಿಲ್ಲ, ಅವ್ನು ಮಾಲೆ ತೊಗೊಂಡು ಓಡಿ ಬಂದೆ. ಇವಂತೂ ಇಂಥ ಹುಡುಗಲ್ಲ, ಇಂಥ ಹುಡುಗ ಪ್ರತಿ ಮನ್ಯಾಗೂ ಹುಟ್ಟಬೇಕು. ಅವ ಏನು ಹಾರ್ಡ್ ವರ್ಕ್ ಮಾಡಿದ ನಂಗೆ ಗೊತ್ತಿದೆ. ನಮಗೆ ಬಹುಶಃ ಓದೋಕೆ ಪುಸ್ತಕ ಸಿಕ್ಕಿಲ್ಲ, ಲೈಬ್ರರಿ ಪುಸ್ತಕ ತೊಗೊಂಡು ಓದಿದ್ದೇವೆ ನಾವೆಲ್ಲ. ನೋಟ್ಬುಕ್ ತೊಗೊಳಕ್ಕೂ ರೊಕ್ಕಿಲ್ಲ, ಹಳೆ ನೋಟ್ಬುಕ್ಗಳು ಹರಿದು ಇಟ್ಕೊತಿದ್ವಿ ನಾವೆಲ್ಲ. ಇವತ್ತು ಅಂಥ ಪರಿಸ್ಥಿತಿ ಮಕ್ಕಳಿಗಿಲ್ಲ. ಆದರೂ ಕೂಡ ಏನಾದರೂ ಬದಲಾವಣೆ ಆಗಕ್ಕೆ ಸಾಧ್ಯ ಇದ್ದರೆ ಶಿಕ್ಷಣದಿಂದ ಮಾತ್ರ ಬದಲಾವಣೆ ಆಗಕ್ಕೆ ಸಾಧ್ಯ. ಹಾಗಾಗಿ ಪ್ರತಿ ಓಣಿಯಲ್ಲಿ ಪ್ರತಿ ಮನೆಯಲ್ಲೂ ಕೂಡ ಇಂಥ ಮಾರುತಿಗಳು ಹುಟ್ಟಲಿ, ಇಂಥ ದೋಸ್ತ ನನಗೆ ಯಾವತ್ತೂ ಸಿಗಲಿ ಅಂತ ಆಶಿಸ್ತಾ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಆಮೇಲೆ ತುಂಬ ಸೌಮ್ಯ ಸ್ವಭಾವದವನು, ನಿನ್ನ ಮುಂದಿನ ಜೀವನ ತುಂಬ ಯಶಸ್ಸಿನಿಂದ ಇರಲಿ. ನನ್ನ ಮನೆ ಬಾಗಿಲು ಯಾವಾಗೂ ತೆಗೆದಿದೆ, ಯಾವಾಗೂ ಬಾ. ಥ್ಯಾಂಕ್ ಯು. ನಮ್ಮ ಆತ್ಮೀಯರು ಹಾಗೂ ನಮ್ಮ ಕುಟುಂಬದವ್ರು, ಅವ್ರು ಬೇರೆದವ್ರೆಲ್ಲ ನಮ್ಮ ಕುಟುಂಬದವ್ರು. ನಮ್ಮ ಮಂತಂದಾಗ ಒಬ್ಬರು ಆರ್ಮಿ ಮುಗಿಸಿ ಬಂದ್ರಂದ್ರೆ ನಮ್ದಾವನ್ನೆಲ್ಲ ಹೆಮ್ಮೆ ಪಡ್ತಕ್ಕಂಥ ವಿಷಯ ಐತದ. ಇವ್ರು ಇರೋದ್ರಂದ್ರೆ ಇವತ್ತು ಪ್ರತಿಯೊಬ್ಬರು ಸೈನಿಕರಾಗಲಿ ರೈತರಾಗಲಿ ಇರೋದ್ರಂದ್ರೆ ನಮ್ಮ ದೇಶ ಇಷ್ಟೊಂದು ಸುಭದ್ರಗೈತಿ. ನಾವೆಲ್ಲ ಶಾಂತ ರೀತಿಯಿಂದ ಮತ್ತು ಸುಂದರವಾಗಿ ಜೀವನ ಕಲಿಕ್ಕೆ ಅನುಕೂಲ ಆಗೈತಿ. ಆ ಒಂದು ಸ್ಥಾನದಾಗ ನಮ್ಮ ಮಂಟನದ ಒಬ್ಬ ಹುಡುಗ ನಮ್ಮ ಸಹೋದರ ಇದಾರಂತ ಹೇಳಕ್ಕೆ ನಾ ಹೆಮ್ಮೆ ಪಡ್ತೀನಿ. ಅವ್ರ ಮುಂದಿನ ಜೀವನ ಸುಖಕರವಾಗಲಿ. ಅವ್ರು ಯಾವತ್ತೂ ಸಹ ನಮ್ಗೆ ಬೆನ್ನೆಲುಬಾಗಿ ನಿಂತಾರೋ, ನಾವು ಸಹ ಅವ್ರಿಗೆ ಮುಂದಿನ ಜೀವನದಾಗ ಬೆನ್ನೆಲುಬಾಗಿ ನಿಲ್ತಾವಂತ. ಓಕೆ ನೋಡಿ, ಈ ಕಡೆಗೆ ನೋಡಿ ನೋಡಿ, ಎಲ್ಲರಿಗೆ ನೋಡಿ. ಓಕೆ ಚಿಗೋ ಈ ಕಡೆ ನೋಡ್ರಿ. ಓಕೆ ಆರಾಮ್.